ಹಾಂ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತಾರಾ. ಅಲ್ಲ, ಆ, ನಾನು ಇಳಾ ಬಿಟ್ಲ. ನಿನ್ನೆ ಒಂದು ಪೋಸ್ಟ್ ಮಾಡಿದ್ದೆ ನಾನು, ಕಾದಂಬರಿ ಸೀರಿಯಲ್ದು ಫೋಟೋಸ್ ಎಲ್ಲ. ತುಂಬ ಖುಷಿ ಆಯ್ತು ಅದನ್ನು ನೋಡಿ, ಯಾಕೆಂದರೆ ತುಂಬ ಜನರಿಗೆ ನೆನಪಿದೆ. ನಾನು ಅಂದ್ಕೊಂಡಿದ್ದೆ ಎಲ್ಲ ಮರ್ತೋಗಿರ್ತಾರೆ ಅಂತ. ನನಗೆ ಜನ ತುಂಬ ಹೇಳ್ತಾ ಇರ್ತಾರೆ, ನಿಮ್ಮನ್ನು ಯಾವುದೋ ಸೀರಿಯಲಲ್ಲಿ ನೋಡಿದ್ದೀವಿ, ಯಾವುದು ಯಾವುದು ಅಂತ. ಕೊನೆಗೆ ನಾನೇ ಹೇಳ್ತೀನಿ, ಕಾದಂಬರಿನ, ಕಲ್ಯಾಣಿನ, ಕಂಕಣನ, ಇಲ್ಲ ಸೊಸೆ ತಂದ ಸೌಭಾಗ್ಯನ, ನಾಗಿಣಿನ ಅಂತ ನಾನೇ ಕೇಳ್ತೀನಿ. ಯಾವುದು ನೋಡಿಲ್ಲ, ಕಾದಂಬರಿ ನೋಡಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ನನಗೆ ತುಂಬ ಸಂತೋಷ ಆಯಿತು. ನೀವೆಲ್ಲ ಅಷ್ಟು ಪ್ರೀತಿಯಿಂದ ಲೈಕ್ ಮಾಡಿದ್ದೀರಾ, ಜೊತೆಗೆ ಕಮೆಂಟ್ ಮಾಡಿದ್ದೀರಾ ನನಗೆ. ನೀವಷ್ಟು ಮಾಡಿರೋವಾಗ ನಾನು ಒಂದು ವಿಡಿಯೋದ ಮೂಲಕ ನಿಮಗೆ ಧನ್ಯವಾದ ಹೇಳದೇ ಇದ್ದರೆ ಅದು ಸರಿ ಹೋಗಲ್ಲ ಅಂತ ನನಗನ್ನಿಸ್ತು. ಯಾಕೆಂದರೆ ನಿಮ್ಮ ಕೆಲಸದ ಮಧ್ಯೆ ನೀವು ನನಗೂ ಒಂದಿಷ್ಟು ಟೈಮ್ ಕೊಡ್ತೀರಾ ಅಂದರೆ ನನಗೂ ಖುಷಿನೇ. ಮತ್ತು ತುಂಬ ಜನ ಕೇಳಿದ್ರು, ಎಲ್ಲಿದ್ರಿ ಇಷ್ಟು ದಿನ, ಎಲ್ಲಿದ್ರಿ ಅಂತ. ಕೆಲವ್ರಿಗೆ ಗೊತ್ತು ನಾನು ಸೀರಿಯಲ್ ಮಾಡ್ತಿದ್ದೀನಿ ಅಂದರೆ ಒಂದು 4 ವರ್ಷಕ್ಕೊಂದು ಸಲ, 3 ವರ್ಷಕ್ಕೊಂದು ಸಲ. ಮತ್ತು ನಾನು ಸಿನಿಮಾ ಜಾಸ್ತಿ ಮಾಡ್ತಿರ್ತೀನಿ. ಅಂದರೆ ಒಂದು ಬಹುಶಃ ಅದು ಏನಾಗುತ್ತೆ ಅಂತಂದರೆ, ಈ ನ್ಯಾಷನಲ್ ಅವಾರ್ಡ್ ಸಿನಿಮಾಗಳು ಹೆಚ್ಚು ಜನರಿಗೆ ತಲುಪಲ್ಲ. ಅಕ್ಷಿ ಅಂತ ಒಂದು, ನಾನು ಜಿ ಸರು, ಮನೋಜ್ ಸರ್ ನಿರ್ದೇಶನದಲ್ಲಿ ಮಾಡಿದ್ದೆ. ಅದಕ್ಕೆ 67ನೇ ರಾಷ್ಟ್ರ ಪ್ರಶಸ್ತಿ ಬಂತು. 4 ಜನರನ್ನು ಇಟ್ಕೊಂಡು ಮಾಡಿರೋ ಸಿನಿಮಾ ಅದು. ಅದೊಂದು ಖುಷಿ ಇದೆ ನನಗೆ. ಯಾಕೆಂದರೆ ಎಲ್ಲರೂ ವಿಲನ್ ಅಂತಿದ್ರು. ನನಗೆ ಅದರಲ್ಲಿ ತೃಪ್ತಿ ಸಿಕ್ಕಿತ್ತು. ಕಾದಂಬರಿ ಸೀರಿಯಲಲ್ಲಿ ಆ ಪಾತ್ರ ಹಾಗೇ ಇತ್ತು. ಬಹುಶಃ ಯಾರೇ ಆ ಪಾತ್ರ ಮಾಡಿದ್ರೂ ಅಷ್ಟೇ ಹೆಸರು ಮಾಡ್ತಿತ್ತು. ನಾನು ಅಂತಲ್ಲ, ಯಾವುದೇ ಒಂದು ಆರ್ಟಿಸ್ಟ್ ಮಾಡಿದ್ರೂ ಅಷ್ಟೇ ಅವ್ರಿಗೂ ಹೆಸರು ಸಿಕ್ತಿತ್ತು. ಸುಷ್ಮಾ ಭಾರದ್ವಾಜ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವರು ಆ ಒಂದು ಪಾತ್ರ ಬಿಟ್ಟಿದ್ದಕ್ಕೆ ನನಗೆ ಸಿಕ್ತು. ಮತ್ತು ಡೈರೆಕ್ಟ್ರ್ ಹೇಗೆ ಹೇಳ್ತಾರೋ, ಕತೆ ಚೆನ್ನಾಗಿತ್ತು, ಮೇಕಪ್ ಚೆನ್ನಾಗಿತ್ತು. ಆ ಒಂದು ಕಾದಂಬರಿ ಸೀರಿಯಲ್ನ ಕ್ರೆಡಿಟ್ ಎಲ್ಲ ಟೆಕ್ನಿಷಿಯನ್ಗೆ ಹೋಗಬೇಕು. ನಂದು ಏನೂ ಇಲ್ಲ ಅದರಲ್ಲಿ. ನನಗೆ ಭಯ ಆಗ್ತಿತ್ತು ಪ್ರತಿ ಕ್ಷಣವೂ. ನಾನು ಆ್ಯಕ್ಟ್ ಮಾಡೋವಾಗ ಚೆನ್ನಾಗಿ ಮಾಡ್ತೀನೋ ಇಲ್ವೋ, ನನಗದು ಹೊಸದು. ಯಾಕೆಂದರೆ ಅದುವರೆಗೂ ನಾನು ಹೀರೋಯಿನ್ನಾಗೆ ಜಾಸ್ತಿ ಪಾತ್ರ ಮಾಡಿರೋದು. ಮತ್ತು ಇವಾಗ ಕಮೆಂಟ್ ನೋಡಿ ಗೊತ್ತಾಯಿತು, ಇಷ್ಟೊಂದು ಜನ ನೆನಪಲ್ಲಿ ಇಟ್ಕೊಂಡಿದ್ದಾರಾ ಅಂತ. ಹೌದು, ನನ್ನ ಹತ್ರ ಮಾತಾಡೋದಕ್ಕೆ ತುಂಬ ಜನ ಹೆದರ್ಕೋತಾ ಇದ್ರು. ಅದು ಏನು ಅಂತ ನನಗೆ ಗೊತ್ತಿಲ್ಲ. ನೋಡಿದ್ರೆ ಒಂಥರ ಹಿಂಗೆ ನೋಡೋರು, ನನ್ನನ್ನು ಹೀಗೆಲ್ಲ ನೋಡೋರು. ನಾನು ಏನಪ್ಪ ಇವ್ರು ಹಿಂಗೆ ನೋಡ್ತಿದ್ದಾರೆ ನನ್ನನ್ನು ಅಂತ ಯಾವಾಗಲೂ ಅನ್ಕೋತಿದ್ದೆ. ಆಮೇಲೆ ಮಾತಾಡ್ಸ್ತಿರ್ಲಿಲ್ಲ ಯಾರೂ. ಒಂಥರ ಅಂದರೆ ಭಯಪಟ್ಟು ನೋಡೋರು ಆವಾಗ. ಮತ್ತು ಜೊತೆಗೆ ತುಂಬ ಜನ ಹೊಗಳ್ತಾ ಇದ್ರು, ನಿಮ್ಮ ಮೇಕಪ್ ಚೆನ್ನಾಗಿತ್ತು, ಅದರಲ್ಲಿ ಡ್ರೆಸ್ ಎಲ್ಲ ಹಾಕೋತಿದ್ರಿ, ಜ್ಯುವೆಲ್ರಿ ಎಲ್ಲ ಚೆನ್ನಾಗಿ ಹಾಕೋತಿದ್ರಿ ಅಂತ. ನನಗೂ ಇಷ್ಟ ಇತ್ತು. ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ತಿದ್ದೆ. ಹೌದು, ಇಲ್ಲಿ ನೋಡಿ, ಇದು ತುಂಬ ಜನ ನೀವು ನಿಜವಾಗ್ಲೂ ತಾರಾನ ನಿಜ ಹೇಳಿ ಅಂತ ಕೇಳ್ತಿದ್ರು. ಅದಕ್ಕೆ ಇದು ನನಗೆ ಇಳಾ ವಿಟ್ಲ ಅತ್ಯುತ್ತಮ ಖಳನಾಯಕಿ ಅಂತ ಉದಯ ಟಿ ವಿಲಿ ಅಷ್ಟು ಸೀರಿಯಲ್ ಬರ್ತಿತ್ತು. ಅಂದರೆ ತುಂಬ ಸೀರಿಯಲ್ ಬರ್ತಿತ್ತು ಚೆನ್ನಾಗಿರೋದು. ಅದ್ರ ಅಷ್ಟು ಜನರಲ್ಲಿ ನನಗೆ ಇದು ಇಲ್ಲಿ ಈ ಒಂದು ಅವಾರ್ಡು ಕೊಟ್ಟರು, ಅತ್ಯುತ್ತಮ ಖಳನಟಿ ಅಂತ. ನಾನು ಇರೋದಕ್ಕೂ ನಾನು ಸ್ಕ್ರೀನಲ್ಲಿ ನಿಮಗೆ ಆ ಪಾತ್ರ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನನಗೆ ಇದೆಲ್ಲ ನಿಮ್ಮ ಉಡುಗೊರೆ. ನನಗೆ ಥ್ಯಾಂಕ್ಸ್ ಆಯಿತಾ. ನಾನಂದರೆ ಅಷ್ಟು ರಫಾಗಿರಲ್ಲ, ರಿಯಲ್ಲಾಗಿ ಎಲ್ಲ ಮಕ್ಳ ಜೊತೆ ಎಲ್ಲ ನಗ್ನಗ್ತಾ ಇರ್ತೀನಿ. ನನಗೆ ಆ ಪಾತ್ರ ಕ್ಯಾಮ್ರಾ ಅಂತ ಬಂದಾಗ ಮಾತ್ರ ನಾನು ಹಾಗಿರೋದು. ಇಲ್ಲಾಂದರೆ ನನ್ನ ಕ್ಯಾರೆಕ್ಟ್ರಿಗೂ, ನಾನು ಇರೋ ರೀತಿಗೂ ಕ್ಯಾಮ್ರಾದಲ್ಲಿರೋ ರೀತಿಗೂ ತುಂಬಾ ವ್ಯತ್ಯಾಸ ಇದೆ. ನಾನು ನಿಮ್ಮ ಥರನೇ ಸಿಂಪಲಾಗಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ತುಂಬ ಸಿಂಪಲಾಗಿರ್ತೀನಿ. ನಾನು ಯಾರೂ ಕಂಡುಹಿಡಿಯೋಕ್ಕೆ ಆಗಲ್ಲ, ಆ ಥರ ಇರ್ತೀನಿ. ಉದ್ದೇಶ ಇಷ್ಟೇ ಈ ವಿಡಿಯೋ ಮಾಡಿರೋದು. ನಿಮ್ಮ ಸಮಯನ ನನಗೆ ಕೊಟ್ಟಿದ್ದೀರಾ ನೀವು. ಹಾಗೆಯೇ ನಿಮಗೊಂದು ಥ್ಯಾಂಕ್ಸ್ ಹೇಳದೇ ಇದ್ದರೆ ಅದು ಬಹುಶಃ ದೇವರು ಮೆಚ್ಚಲ್ಲ. ನಾನು ದಿನಾ ಭಗವಂತನ ಹತ್ರ, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಕೇಳೋದು ಇಷ್ಟೇ. ಬೆಳಿಗ್ಗೆ ಆದರೆ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಮೊದಲು ರೈತರಿಗೆ, ಯೋಧರಿಗೆ ಯಾವಾಗಲೂ ಒಳ್ಳೇದು ಮಾಡು. ಹಾಗೆ ನನ್ನ ಹಿತೈಷಿಗಳಿಗೆ. ಯಾಕೆಂದರೆ ನಾವು ಜನರಿಗೆ ಏನೂ ಕೊಡೋಕ್ಕಾಗಲ್ಲ.
ಕೊನೆ ಪಕ್ಷ ದೇವ್ರ ಹತ್ರ ದಿನ ಬೆಳಿಗ್ಗೆ ಎದ್ದು ನಾವು ಬೇಡ್ಕೊಂಬಿಟ್ರೆ ನಮ್ಮನ್ನು ಯಾರು ಪ್ರೀತಿಸ್ತಾರೋ ಅವ್ರಿಗೆಲ್ಲ ಒಳ್ಳೇದು ಮಾಡಪ್ಪ ಅಂತ. ನಮ್ಮ ಅವ್ರು ಚೆನ್ನಾಗಿದ್ರೆ ತಾನೇ ನಾವು ಚೆನ್ನಾಗಿರೋದು. ಇದು ಸುಮ್ಮನೆ ಹೇಳೋದಲ್ಲ, ನಿಮ್ಮ ಮನಸ್ಸಿಂದ ಹೇಳ್ತಾ ಇದ್ದೀನಿ. ಹಾಗಾಗಿ ನಾನು ಬಹುಶಃ ಇವತ್ತು ಇಷ್ಟು ನೆಮ್ಮದಿಯಾಗಿ ಇಷ್ಟು ಖುಷಿಯಾಗಿದ್ದೀನಿ ಅನಿಸುತ್ತೆ. ಮತ್ತು ಬೈಯೋದೆಲ್ಲ ನನ್ನ ಪಾತ್ರಕ್ಕೆ, ಹಾಗಾಗಿ ಎಷ್ಟೇ ಬೈದರೂ ನನಗೆ ನಿಜವಾಗ್ಲೂ ಏನು ಅನಿಸಲ್ಲ. ಅದು ಖುಷಿ ಆಗುತ್ತಲ್ಲ ಆ ಪಾತ್ರಕ್ಕೆ. ಈವನ್ ಶೈಲು ಸಿನಿಮಾ ಮಾಡಿದಾಗಲೂ ಅಷ್ಟೇ ನನಗೆ ಎಷ್ಟೋ ಸಲ ಅನಿಸಿತ್ತು. ನಾನೇ ಎಸ್ ನಾರಾಯಣ್ ಸರ್ ಹತ್ರ ಹೇಳ್ತಿದ್ದೆ, ನಾನು ಇನ್ಮೇಲೆ ವಿಲನ್ ರೋಲ್ ಮಾಡಲ್ಲ ಸರ್, ಆ ಹುಡುಗಿನ ಕೊಚ್ಚಾಕೋ ಥರ ಮಾಡಿದಾಗ ಬೇಜಾರಾಯಿತು. ಶೈಲು ಥರದ ಪಾತ್ರಗಳು ನಾನು ಮಾಡಲ್ಲ ಅಂತ ಹೇಳ್ತಿದ್ದೆ. ಅಯ್ಯೋ ಹಂಗೆ ಹೇಳ್ಬಾರ್ದಮ್ಮ, ಅದು ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ, ಮಾಡಬೇಕು ಆ ಥರದ ಪಾತ್ರಗಳು, ಅವಾಗಲೇ ನೀನು ಜನರಿಗೆ ಹತ್ರ ಆಗೋದು, ಮಾಡಲ್ಲ ಅಂತ ಹೇಳಬೇಡ ಅಂತ ಹೇಳ್ತಿದ್ರು. ಬಟ್ ವಿಲನ್ ಪಾತ್ರ ಮಾಡಿದಾಗ ನಿಜವಾಗ್ಲೂ ನಮಗೂ ಬೇಜಾರಾಗತ್ತೆ, ಅಯ್ಯೋ ಹೀಗೆ ಮಾಡಬೇಕಲ್ಲ ಅಂತ. ಬಟ್ ನಮ್ಮ ಕೆಲಸ, ನಾವೇನೂ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಪಾತ್ರದಲ್ಲಿ ನಾವು ಕ್ಲಿಕ್ ಆದಾಗ ನಮಗೆ ಅದೇ ಹುಡ್ಕೊಂಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಸಿನಿಮಾ ಕಡೆ ಹೋದೆ. 2 ಸಿನಿಮಾ ಇವಾಗ ರಿಲೀಸ್ಗಿದೆ. ಒಂದು ಶರತ್ ಲೋಹಿತಾಶ್ವ ಸರ್ ಇದ್ದಾರಲ್ಲ, ಪಿದಾಯಿ ಅಂತ, ರಾಜ್ಯ ಪ್ರಶಸ್ತಿ ಬಂದಿತ್ತು, ಇವಾಗ ಅದು ನ್ಯಾಷನಲ್ ಅವಾರ್ಡಿಗೆ ಹೋಗಿದೆ. ಅದೊಂದು ಕಾಯ್ತಾ ಇದ್ದೀವಿ, ಒಂದು ನ್ಯಾಷನಲ್ ಅವಾರ್ಡ್ ತಗೊಳ್ಳೋಕ್ಕೆ. ಮತ್ತು ಇನ್ನೊಂದು ನಾನು ರಂಗಾಯಣ ರಘು ಸರ್ ಜೊತೆ ಫುಲ್ ಸಿನಿಮಾದಲ್ಲಿ ಅಂದರೆ ಫುಲ್ ಅವ್ರ ಜೊತೆನೇ ಇರುತ್ತೆ ಕೊನೆವರೆಗೂ. ಒಳ್ಳೆ ಪಾತ್ರ. ಯಾವುದು ಅಂತ ಹೇಳಿದ್ರೆ ಡೈರೆಕ್ಟ್ರ್ ಬೈಬೋದು ಮನೋಜ್ ಸರ್, ಅದಕ್ಕೆ ಹೇಳಲ್ಲ. ಮತ್ತು ತುಂಬ ಸಿನಿಮಾ ಮಾಡಿದ್ದೀನಿ, ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಅದು. ಸಿನಿಮಾಗಳು ಸ್ವಲ್ಪ ಹಾಗೆ, ಸೀರಿಯಲ್ ಮಾಡಿದ್ರೆ ಬೇಗ ಮನೆಗೆ ತಲುಪ್ತಾ ಇರ್ತೀವಿ, ಮನೆ ಮಕ್ಕಳ ಥರ. ಸಿನಿಮಾ ಮಾಡಿದ್ರೆ ಅಷ್ಟು ಗೊತ್ತಾಗಲ್ಲ. ಬಾಯೋ ಅಂತ ಒಂದು ಮೇಯ್ನ್ ಲೀಡಾಗಿ ರಾಮ್ಜೋ ಸರ್ ನಿರ್ದೇಶನದಲ್ಲಿ ಮಾಡಿದೆ, ಇವತ್ತು ಯೂಟ್ಯೂಬಲ್ಲಿ ಇದೆ ಅದು. ತುಂಬ ಸಿನಿಮಾ ಮಾಡಿದೆ ನಾನು. ಅಷ್ಟೊಂದು ಅಂದರೆ ನನಗೆ ಆತ್ಮತೃಪ್ತಿ ಇದೆ, ಒಳ್ಳೊಳ್ಳೆ ಪಾತ್ರಗಳು ಮಾಡಿದೆ ಅಂತ. ನನಗೂ ವಿಲನ್ ರೋಲ್ ಒಂದೇ ಮಾಡಿ ಬೋರ್ ಆಗ್ತಿತ್ತು. ಹಾಗಾಗಿ ಇವಾಗ ಮತ್ತೆ ನಾನು ಶಾಂತಿ ನಿವಾಸ ಸೀರಿಯಲ್ ಮಾಡ್ತಾಯಿದ್ದೀನಿ ಉದಯ ಟಿ ವಿಯಲ್ಲಿ. ಗೋವಿಂದು ಸರ್ ಡೈರೆಕ್ಷನು, ಒಳ್ಳೆ ಟೀಮು, ತುಂಬ ಖುಷಿಯಾಗಿದ್ದೀನಿ ನಿಮ್ಮೆಲ್ಲರ ಹಾರೈಕೆಯಿಂದ. ಇನ್ನೇನು ಹೇಳೋದಿಲ್ಲ, ಜಸ್ಟ್ ಕೆಲವರಿಗೆ ಕಮೆಂಟಿಗೆ ರಿಪ್ಲೈ ಮಾಡೋಕ್ಕಾಗದೇ ಇರ್ಬೋದು. ನಾನು ನಿನ್ನೆ ಊಟ ಮಾಡಬೇಕಾದ್ರೂ ಪ್ರತಿಯೊಂದು ಕಮೆಂಟ್ಗೂ ಉತ್ತರ ಕೊಡ್ತಿದ್ದೆ. ಯಾಕೆಂದರೆ ನಾನು ಯಾವಾಗಲೂ ಹೇಳೋದು, ನೀವಷ್ಟು ಸಮಯ ಕೊಟ್ಟಾಗ ಕೊನೆ ಪಕ್ಷ ಒಂದು ಲೈಕ್ ಆದರೂ ಕೊಟ್ಟರೆ ನನಗೆ ಅದು ತೃಪ್ತಿ. ಇವತ್ತಿರ್ತೀವಿ ನಾವು, ನಾಳೆ ದಿನ ಇರಲ್ಲ ಸಡನ್ನಾಗಿ. ಆವಾಗ ನಾವು ನಾಳೆ ಮಾಡ್ತೀವಿ ಆ ಕೆಲಸನ ಅಂತ ಹೇಳಿದ್ರೆ ಗೊತ್ತಿಲ್ಲ ಬೆಳಿಗ್ಗೆ ಆಗೋಷ್ಟೊತ್ತಿಗೆ. ಇವಾಗೆಲ್ಲ ಜೀವನ ಹೇಗಾಗಿದೆ ಅಂತ ಹೇಳಿದ್ರೆ ಈಗಿದ್ದವರು ಒಂದು ಕ್ಷಣಕ್ಕಿರಲ್ಲ, ತುಂಬ ಬೇಜಾರಾಗುತ್ತೆ. ಅದಕ್ಕೆ ಹೇಳಬೇಕನ್ನಿಸ್ದಾಗ ಟಕ್ಕ ಹೇಳಿಬಿಡೋದು ಅಲ್ವಾ. ಧನ್ಯವಾದಗಳು, ಇದು ನಿಮ್ಮೆಲ್ಲರ ಉಡುಗೊರೆ ನನಗೆ. ಮತ್ತೊಂದು ಸಲ ನನಗೆ ಕೈ ಮುಗಿದು ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಾನು ಚಿರಋಣಿ ಆಗಿರ್ತೀನಿ. ಹಾಗೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಸ್ವಲ್ಪ ಕೆಟ್ಟ ಮನಸ್ಥಿತಿ ಇದ್ದರೂ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ. ಅವರು ನಮ್ಮವರೇ, ಯಾವ ಜನ್ಮದಲ್ಲಿ ಅವರು ನಮಗೆ ಏನಾಗಿದ್ರೋ ಗೊತ್ತಿಲ್ಲ. ಹಾಗಾಗಿ ನಮಗೇನಾದರೂ, ನನಗೆ ಬ್ಯಾಡ್ ಕಮೆಂಟ್ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಒಂದು ವೇಳೆ ಮಾಡಿದ್ರೂ ನನಗೇನೋ ಬೇಜಾರಾಗಲ್ಲ. ಯಾಕೆಂದರೆ ಅವರು ಯಾವುದೋ ಜನ್ಮದಲ್ಲಿ ನಮಗೆ ಏನೋ ಆಗಿರ್ತಾರೆ, ನಾವು ಅವ್ರಿಗೇನೋ ಒಂದು ನಮ್ಮಿಂದ ತಪ್ಪಾಗಿರುತ್ತೆ, ಹಾಗಾಗಿ ಬೈತಾರೋ ಏನೋ ನನಗೆ ಗೊತ್ತಿಲ್ಲ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. ಯಾರನ್ನು ಯಾವತ್ತೂ ಬೈಕೋಬಾರ್ದು. ಆದಷ್ಟು ಖುಷಿಯಾಗಿರಿ, ನಗ್ನಗ್ತಾ ಇರಿ, ಗುಟ್ಟೇನೂ ಇಲ್ಲ. ಹೀಗೆ ಇದ್ದೀರಾ ಅಂತ ಹೇಳ್ತಾರೆ. ನಾನು ಹೇಗೆ ಅಂದರೆ ನನ್ನ ಹತ್ರ ಎಷ್ಟಿರುತ್ತೋ, ಕಮ್ಮಿ ದುಡ್ಡಿದ್ರೆ ಓಕೆ, ಇವತ್ತಿಷ್ಟೇ ಇದೆ ನನ್ನ ಹತ್ರ ದುಡ್ಡು, ಅದರಲ್ಲಿ ಖುಷಿಯಾಗಿರ್ತೀರಿ. ನಾಳೆ ದಿನ ದೇವರು ಕೊಡ್ತಾನೆ. ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಮತ್ತು ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೋಬೇಕು, ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕು. ಬೈದರೆ ಬೈಕೊಳ್ಳಿ, ಹಿಂದ್ಗಡೆಯಿಂದ ಮಾತಾಡಿದ್ರೆ ಮಾತಾಡಲಿ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ನಾನು ಅದೇ ಅಂದ್ಕೊಳ್ಳೋದು, ಯಾವುದೋ ಜನ್ಮದಲ್ಲಿ ಅವರು ನಮಗೇನೋ ಆಗಿದ್ದರು, ಅಥವಾ ನಮ್ಮಿಂದೇನೋ ಅವರಿಗೆ ತಪ್ಪಾಗಿತ್ತು, ಹಾಗಾಗಿ ನಮಗೆ ಬೈಕೋತಿದ್ದಾರೆ ಅಂತ ಆ ಥರ ಅಂದ್ಕೊಂಡ್ರೆ ನಿಜವಾಗ್ಲೂ ನಾವು ಯಾವಾಗಲೂ ಖುಷಿಯಾಗಿ ಹೆಂಗಾಗಿರ್ತೀವಿ. ಧನ್ಯವಾದಗಳು, ತುಂಬ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಗಣಪ, ಜೈ ದುರ್ಗಿ.